ಬಾಬಿ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ರೀ. ಸೈಕೋ ಕ್ಯಾರೆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಲಿನ ಕೇಳಕ್ ರೆಡಿ ಆಗ್ಯಾಳ, ಅದ್ರ ಕೈಯಾಗ ಕೈಚಿಲ್ ಹಿಡ್ಕೊಂಡ. ಯಾಕಂದ್ರೆ ನಮ್ ಕಡೆ ಆಟಿಟ್ಯೂಡ್ ಬಾಳ ಇದೆ. ಈಗ ದಿಲ್ದಾರ್ ದಿಲೀಪ್ ಬರ್ತಾನ ನಮ್ಮನ್ನ ಒಂದ್ ಗ್ಲಾಸ್ ಮಿಕ್ಸ್ ಇಲ್ಲ, ಈಗ ಒಂದ್ ಹಂಡೆ ತಂದು ಕೊಟ್ರೆ ಕುಡಿತಾಳೆ. ತಿಂದ್ ಹಂಡಿಗೆ ಮತ್ತೆ ಅದಕ್ಕೆ ಇಂಥ ಹುಡುಗಿಯರು ಯಾರಿಗೂ ಸಿಗುದಿಲ್ಲ, ಸಿಕ್ಕೋರ್ಗ್ ಪುಣ್ಯ. ಅವರು ಅವಾಗಿಂದ ಬಿಡ್ತಕೋತಾರ, ನಾ ಏನ್ ಮಾಡೋದ ನಾವು ಸುಮ್ಮ ಕುಂತ್ಬಿಟ್ಟೆ. ಇದು ಫ್ಲೆಕ್ಸಿ ಶೇಪ್ ಐತಿ. ಸಾರಿ ಸರ್, ಕಟ್ ಮಾಡ್ಬಿಟ್ರಿ ಕಟ್. ಇಲ್ಲ ನಾನು ಬೆಂಕಿ ಹಚ್ಕೊಂಡ್ ಮಾಡೋಣ ಎಲ್ಲರೂ ದಿನ ಮಾಡ್ತಿಲ್ಲ ಮತ್ ಮಮ್ಮಿಗೆ ಫೋನ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್. ಎಲ್ಲದೀವಿ ನಾವು ಅಂತೇಳಿ ನೀವು ಯೋಚನೆ ಮಾಡತ್ತಿದ್ರಿ ಅಂದ್ರ ಬಾಳ ಮಂದಿ ಯೋಚನೆ ಮಾಡ್ತಿದ್ದಾರಲ್ಲ. ಇಲ್ಲ ಹಂಗೇನಿಲ್ಲ, ಯಶವಂತಪುರ ಸ್ಟೇಷನ್ ಆಗದೇವಿ. ಇಲ್ಲಿಂದ ಸಕಲೇಶ್ಪುರಿಗೆ ಹೊಂಟೇವಿ. ಟಿಪಿಕಲ್ ಕಾರ್ಪೊರೇಟ್ ಮಂದಿದ ಡೀಲ್. ಸ್ಯಾಟರ್ಡೆ ಸಂಡೇ ಬಂತಂದ್ರೆ ಎಲ್ಲರೇ ನಮ್ಮ ಊರಂಗಿಲ್ಲ, ಎದ್ದು ತಿರ್ಗಾಡ್ಬೇಕು ನಾವು. ಅದಕ್ಕೆ 40 ಮಿನಿಟ್ಸ್ ಆತ ಬಂದ್ ಮುಟ್ಟಾಕಿಲ್ಲ. ಬಾಬಿ ಅವ್ರ ರೆಸಾರ್ಟ್ ಬುಕ್ ಮಾಡ್ಯಾರ. ಅದೇನಾರ ರೆಸಾರ್ಟ್ ಚಲೋ ಇರ್ಲಿಲ್ಲ ಅಂದ್ರ ಬಾಬಿ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ರೀ. ಅವು ಬಂದ್ಕೊಳ್ಳೆ ತೋರಿಸ್ತೇನೆ. ಇಂಟ್ರೆಸ್ಟಿಂಗ್ ಕಿಂತ ನಾನು ಸೈಕೋ ಕ್ಯಾರೆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇದೆಲ್ಲ ವ್ಲಾಗ್ನಾಗ ಹೋಗ್ತೈತೆ, ಅವ್ರು ನೋಡ್ತಾರ ಆಮೇಲೆ. ಕಟ್ ಮಾಡ್ಬಿಟ್ರಿ ಕಟ್. ಆಕ್ಚುಲಿ ಸ್ಟೇಷನ್ ಬಗ್ಗೆ ನಂಗೆ ಜಾಸ್ತಿ ನಾಲೆಜ್ ಇಲ್ಲ, ಯಾಕಂದ್ರೆ ನಾ ಸ್ಟೇಷನ್ದಾಗ ಟ್ರೈನ್ ಹಿಡಿಯೋದು ಇದೆಲ್ಲ ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ನಂಗೆ ಟ್ರೈನ್ ಹೊಲಿಸ್ ಅನಿಸ್ತಾವ. ಚಂದ ಮಾತಾಡಕತ್ತೀನಿ. ಕ್ಲೀನ್ ಫಸ್ಟ್ ನೀವು ಕ್ಯಾಮ್ರಾ ಕ್ಲೀನ್ ಆಗಿ ಇಡಕ್ ಕಲೀರಿ. ಓಕೆ, ಒಂದ್ ವಿಡಿಯೋ ಎಡಿಟರ್ ಹಿಂಗ್ ಹೇಳಾತೇನಿ ನಾನು, ಯಾಕಂದ್ರೆ ನನ್ ಕಡೆ ಆಟಿಟ್ಯೂಡ್ ಬಾಳ ಇದೆ. ತುಂಬ ತುಳ್ಕಾಡೆ ಮಕ ನೋಡ್ರಿ ಕಿನ್. ಎಲ್ಲ ಪಡೆಗ ಹೇಳೋ ಹೇಳೋ ಅದು ಏ ನೋಡ್ಲಿ, ನಿನ್ ಕಂಪಿಟೇಟರ್ಸ್ ನಾವು ವ್ಲಾಗಿಂಗ್ ಸ್ಟಾರ್ಟ್ ಮಾಡೇವಿ. ಹಾ ನೋಡಿ, ಲಬುಬು ಇಟ್ಕೊಂಡ್ರಪ್ಪ ಸೆಲೆಬ್ರಿಟಿಗಳು. ಎಸ್, ಯಾ ಸೆಲೆಬ್ರಿಟಿ ಅದು ಯಾವ ಚಂದ ಅಂತ ಅದು ಮಸ್ತ್ ಆಗಿ ಏನಿದೆ ಅದು ಉತ್ತರಗೆಲ್ಲ ಕೊರಿಯನ್ಸರ್ಲ ಕೇಳಲ್ಲ. ನಿಮ್ ಪಪ್ಪ ನಡಿ, ಅಲ್ಲಿ ಬಾಳ ನ್ಯೂಸ್ ಬರ್ತಾವ ಚಲೋ. ಚಾ ಕುಡಿಯಾಕ ಚಾ ಮಾರ್ನಿಂಗ್ ಚಾ ಹೆಂಗೈತಿ ಮಂಜು? ಇದು ಗ್ರೀನ್ ಟೀ ಅಲ್ಲ, ಡಿಪ್ಟಿ ನೋಡ್ರಿ ಯಾರಿದ. ನಂದು ಕ್ರಿಕೆಟ್ ರೀಸೆಂಟ್ ವಿಡಿಯೋಗೆ ಎಷ್ಟು ಮಂದಿ ಹೋಗೋತಿದ್ದಾನೆ ಲೈಕ್ಸ್. ಲೈಕ್ಸ್ ಬಗ್ಗೆ ಹೇಳ್ಬೇಡ, ನಾ ಫ್ಯಾನ್ಸ್ ಮಾಡ್ತೇನೆ. ಇವ್ರಿಬ್ರಿಗೂ ಸಂಬಂಧ ಏನಿಲ್ಲ, ಏನ್ರಿ ಮಾಡ್ಕೋರಿ ನೀವು. ನನ್ ಲಾಗ್ನಾಗ ಬರ್ತೀರಿ, ಆಕಿ ಲಾಗ್ನಾಗ ಹೋಗ್ತೀರಿ. ಯಾರು ನೋಡ್ತೇನೆ ನಾ, ಯಾರು ವೈರಲ್ ಹೋಗ್ತಾರ ಅವ್ರ ಲಾಗ್ನಾಗ ಬರ್ತೇನೆ. ಅಂದ್ರೆ ನಾನೇ ವೈರಲ್ ಹೋಗೋದು, ಯಾಕಂದ್ರೆ ನಾನು ಫ್ಯಾನ್ಸಿಗೋಸ್ಕರ ಮಾಡೋದು. ಅಲ್ಫಾ ಜೆನ್ಸಿಗಳಿಗೆ ಯಾರಿಗೆ ಅಲ್ಫಾ ಜೆನ್ಸಿ ಆತ್ಯ. ಸೊ ನನಗ ಯೂಶಲಿ ಸಣ್ಣಕ್ಕಿದ್ದಾಗ ನಂಗೆ ಹೇಗ ಅನಿಸ್ತೈತ, ನಾನು ಟ್ರೈನ್ನಾಗ ಹೊಂಟೇನಿ, ನಾನು ಬೇರೆ ಹೊಂಟೇನಿ ಅಂತ ನಂಗೆ ಅದು ಎಕ್ಸೈಟ್ಮೆಂಟ್ ಬೇರೆ ಇರ್ತೈತೆ. ಬಟ್ ಇವ್ರಿಗೆ ಲೈಕ್, ಇನ್ಸ್ಟಾಗ್ರಾಮ್, ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್ ಇದರಿಂದ ಎಕ್ಸೈಟ್ ಮಾಡ್ತೈತಿ. ಇದು ಏನ್ ಹೇಳತ್ತಾಳ ಕರೆಕ್ಟ್ ಹೇಳಿ, ಚೆನ್ಸಿ ಅವ್ರ ಆಕ್ಚುಲಿ Did they told you that they're getting disturbed? Yes, by seeing their face I can see. Okay, they just sing me that I'm how they just sing. Hey, they're just sing me that I'm so good. I'm just so good vlogger. Okay, get lost. self-obsessed Adya. Self-obsessed Adya like your mother, Jungli Pet. You shut up your mouth. He's Jungli baby. I'm not. Okay, I am South Korea. Oh, yeah. If you don't know even that, now shut your mouth. Dildar Dilip ಅವರ ಯಾರ ಮಮ್ಮಿ ಫ್ರೆಂಡ್. ನಿಮ್ಮ ಮಮ್ಮಿ ಫ್ರೆಂಡ್ಗಳೆಲ್ಲ ದಿಲ್ದಾರ್ ದಿಲೀಪ್, ದಿಲ್ದಾರ್ ಉಮೇಶ್. ಏನು ನಂಗೇನ ನಮಗ ಅಲ್ಲಿ ಪಿಕ್ ಮಾಡ್ಕೊಂಡ ರೆಸಾರ್ಟ್ ಕರ್ಕೊಂಡ್ ಹೋಗವ ದಿಲ್ದಾರ್ ದಿಲೀಪ್. ಯಾರ ಹೆಸರದು? ಆ ಮನುಷ್ಯನ ಹೆಸರದ ದಿಲ್ದಾರ್ ದಿಲೀಪ್. ತಡಿ ಗೈಸ್, ನಂಗಾದ್ರೂ ನಿದ್ದೆ ಬಂದೈತಿ. ಈಕಿನಂದ ಲಬುಬು ತಗೊಂಡ್ ಹೆಂಗ್ ಅಳಾಕತ್ತಾಳ ನೋಡ್ರಿ. ಅಲ್ಲಿ ಒಂದ್ ಶಾರುಖ್ ಖಾನ್ ನೋಡ್ರಿ, ಶಾರುಖ್ ಖಾನ್ ನಿಂತಿದೆ ಲಬುಬು. ಅದ ನನ್ ಲಬುಬು ಗೈಸ್, ಲಬುಬು ಅಂತಿದೆ.
ತಗೊಂಡಿಲ್ಲ 10,000 ಲಬೂಬು ರಿಯಲ್ ಲಬೂಬು ಹೆಂಗ್ ಮಾಡತ್ತಾಳ ನೋಡ್ರಿ ಹೊಡಿವ್ ನನ್ ತಡೀರಿ ಸಮೋಸಾ ಸಮೋಸೆ ಮಂಜು ಈ ಕಡೆ ಐತಿ ಈ ಕಡೆ ಇಲ್ಲ ಪ್ಲಾಟ್ಫಾರ್ಮ್ ಈ ಕಡೆ ಐತಿ ನಾವು ಸಕಲೇಶ್ಪುರ ರೀಚ್ ಆಗೇವಿ ಈಗ ದಿಲ್ದಾರ್ ದಿಲೀಪ್ ಬರ್ತಾನ ನಮ್ಮನ್ನ ಪಿಕ್ ನಮ್ ಬಾಬಿ ಮ್ಯಾಲಿನ ಕೇಳಕ್ ರೆಡಿ ಆಗ್ಯಾಳ ಅದ್ರ ಕೈಯಾಗ ಕೈ ಚೀಲ ಹಿಡ್ಕೊಂಡ್ ಬಂದ ಪ್ಲಾಸ್ಟಿಕ್ ಚೀಲ ಲೇ ನಿನಗೆ ट्रॉली पे स्लैम के ಕೂಲಿ ಫೀಲಿಂಗ್ ಅದ ರಜನಿಕಾಂತ್ ಕೂಲಿ ನಾವೀಗ ರೆಸಾರ್ಟಿಗೆ ಹೊಂಟೇವಿ ನಮ್ಮ ಬಾಬಿ ಅವ್ರು ಒಂದು ರೆಸಾರ್ಟ್ ಬುಕ್ ಮಾಡ್ಯಾರ ನಾ ಏನ್ ಜಾಸ್ತಿ ಫೋಟೋಸ್ ನೋಡಿಲ್ಲ ಬಟ್ ಚಲೋ ಇದ್ರ ಓಕೆ ಇಲ್ಲಾಂದ್ರೆ ಮುಗಿಸ್ಬಿಡ್ತೇನೆ ಇವತ್ತಿಕ್ಕಿಂತ ನೀನ್ ವಾಪಸ್ ಇದ್ದ ಟ್ರೈನ್ ಬೆಂಗಳೂರು ಇಲ್ಲ ಈ ಟ್ರೈನ್ ಬೆಂಗಳೂರು ಹೋಗಲ್ಲ ಎಲ್ಲಿ ಹೋಗ್ತೈತಲ್ಲ ಮಂಗಳೂರು ಹೋಗ್ತೈತಲ್ಲ ಮಂಗಳೂರಿಗೆ ಹೋಗ್ಬಿಡ್ನಿ ಸುಮ್ಮ ನಾವು ರೆಸಾರ್ಟ್ ರೀಚ್ ಆಗೇವಿ ಅಂಡ್ ನಮ್ಮ ಮಧ್ಯ ಫುಲ್ ಎಕ್ಸೈಟೆಡ್ ಅದಾಳ ಪೂಲಿಗೆ ಹೋಗಕ ಬಟ್ ನಾವ್ ಬ್ಯಾಡ್ ಅನ್ನಕತ್ತೀವಿ ಪೂಲ್ ಹೋಗಕ ಇವ್ರ ಗೈಸ್ ಎದಕ್ ಬ್ಯಾಡ ಅಂತಾರ ನನಗೆ ಗೊತ್ತಿಲ್ಲಪ್ಪ ಅದು ಬೇರೆ ಕಡೆ ಲೊಕೇಶನ್ ಹೋಗೋಣ ಸ್ವಲ್ಪ ನೋಡೋಣ ಆಮೇಲೆ ಪೂಲ್ಗೆ ಆಡೋಣ ಅಂತ ನಮ್ದು ನಾನು ವಿಶಾಲ್ ಅದು ನಿಂಗೆ ರೆಸಾರ್ಟ್ ಹೆಂಗ ಅನಿಸ್ತ ರೆಸಾರ್ಟ್ ತುಂಬಾ ಸಖತ್ತಾಗಿದೆ ಆಕ್ಚುಲಿ ನಮ್ಮ ಬಾಬಿ ದಿನಕ್ಕೆ ಒಂದ್ 100 ಸಲ ಡಯಟ್ ಅಂತಾಳ ಈಗ ಒಂದ್ ಗ್ಲಾಸ್ ಮಿಕ್ಸ್ ಇಲ್ಲ ಈಗ ಒಂದ್ ಹಂಡೆ ತಂದು ಕೊಟ್ರು ಕುಡಿತಾಳೆ ನಾವಂಚೂರ ನನ್ ಖಾಲಿ ಆಗ್ಬಿಟ್ಟೈತಿ ನಾವಂಚೂರ್ ಪ್ಲೀಸ್ ತಿಂದ್ ಹಂದಿಗೆ ಮತ್ತೆ ಅದಕ್ಕೆ ನೀನ್ ಹೋಗ್ಲಿ ಬಿಡ ನಾನ್ ತಿನ್ನಾಕ ಬದುಕಾಕತ್ತೇನಪ್ಪ ಹಂಗಂದ್ರೆ ಶೇರ್ ಮಾಡುದಿಲ್ಲ ನೀವ್ ಒಟ್ಟೆ ಶೇರ್ ಇಲ್ಲ ಮಗ ಶೇರ್ ಮಾಡೋದಿಲ್ಲ ಈಗ ಒಂದಕ್ಕೆ ಇಷ್ಟ ಮತ್ತೆ ಅದಕ್ಕೂ ಶೇರ್ ಮಾಡೋದಿಲ್ಲ ಬ್ಯಾಬಿಡ್ ನಾನ್ ನನ್ನ ಗಂಡನ ಕಡೆ ಕೇಳಕ್ ಹೋಗ್ತೇನೆ ಬಾಯ್ ದಿನಕ್ಕೆ ಅಂತ ಕೊಟ್ಟಲ್ಲ ನಾ ಎದ್ದಿದ್ 4 ಗಂಟೆ ಆಲ್ಮೋಸ್ಟ್ 40 ಮಿನಿಟ್ಸ್ ಅಲ್ಲಿಂದ ರೆಸಾರ್ಟಿಗೆ ಬಂದ್ರು ನಾವ್ ಇಷ್ಟ ಕರೆಸ್ಟ್ ಇಬ್ರು ಇಂಥ ಹುಡುಗಿಯರು ಯಾರಿಗೂ ಸಿಗುದಿಲ್ಲ ಸಿಕ್ಕೋರ್ ಪುಣ್ಯ ಏನ್ ನಿಮ್ ಮ್ಯಾಟ್ರಿಮೋನಿಯಲ್ ಸೈಟಿಗೆ ಪೋರ್ಟ್ಫೋಲಿಯೋ ಕೊಡತ್ತೇನೆ ಅದು ಇಲ್ಲಿ ಬಾಯಿಲೆ ಬಾಲಿ ಸ್ವಿಂಗ್ ಇದೆ ಮಾಡ ಅಮ್ಮ ನೀ ಅಲ್ಲಿ ನಿಂಗೆ ಹೇಳಕ್ ಬರೋದಿಲ್ಲ ನೋಡ ಅದು ಆಮೇಲೆ ಬೆಂಗಳೂರಿಂದ ಹೊರಗೆ ಬಂದ ಒಂದ್ ಸ್ವಲ್ಪ ಚಲೋ ಅನ್ಸಾತೈತಿ ಅದಕ್ಕ ಸ್ವಲ್ಪ ಏರ್ ಕ್ಲೀನ್ ಏರ್ ಐತಿ ವಿಷ ಆಕ್ಚುಲಿ ಬೆಂಗಳೂರಿಂದ ಅವಾಗ ಹೊರಗೆ ಬರ್ಬೇಕು ಯಾಕಂತಂದ್ರೆ ಇದು ಕೈಂಡ್ ಆಫ್ ಥೆರಪಿ ನಮಗ ಬಟ್ ಕ್ಲೀನ್ ಏರ್ ಇಸ್ ಅವರ್ ಹಕ್ಕಲ್ಲ ಕ್ಲೀನ್ ಏರ್ ತಗೊಳಕ ನಾವು ಇಷ್ಟು ರೊಕ್ಕ ಖರ್ಚು ಮಾಡಿ ಇಷ್ಟು ದೂರ ಯಾಕೆ ಬರ್ಬೇಕ ಯಾಕಂತಂದ್ರ ಆ ಏರನ್ನ ಪೊಲ್ಯೂಟ್ ನಾವು ಮಾಡೈತಿ ಎಲ್ಲಾನು ಗೌರ್ಮೆಂಟ್ ಬ್ಲೇಮ್ ಮಾಡಕ್ ಹಂಗ್ರಿ ಶಬಾ ಅದ್ಯ ಬಿದ್ಲು ನಾ ಎಲ್ಲ ಹೇಳ್ತೇನೆ ನೀವು ಅದ್ಯ ಬಿದ್ಲು ನಾ ಇಲ್ಲಿ ಬ್ಲಾಗ್ನಾಗ ಕೇಳ್ರಿ ಇಲ್ಲೇ ಎಲ್ಲಾರು ಕೇಳ್ರಿ ಇಷ್ಟು ಮಾಡ್ತಿದ್ಲಲಿಕ್ಕಿ ಬಿದ್ಲಕ್ಕಿ ಈಗ ಆಕೆ ಬೀಳ್ಬೇಕು ಹೆಂಗ ಮಜಾ ಬರ್ತೈತಿ ಗೈಸ್ ಸಾಕು ಹುಡುಗರ್ದೈತ ಸಾಕ ವೇಷ ಇಳಿರಿ ಸಾಕ ಏ ಬರ್ರೆ ರೂಮ್ ಫ್ರೆಶ್ ಅಪ್ ಹೋಗಿ ಊಟಕ್ಕೆ ಹೋಗೋ ಟೈಮ್ ಆಗೈತೆ ಸ್ಮಾರ್ಟ್ ಲಕ್ಷಿ ಸೆಕ್ಸಿ ಮಂಜು ನೀನ್ ಮಂಜು ಸ್ವಲ್ಪ ತೋರಿಸಿ ಏನ್ ತಿನ್ನತಿ ಅಲ್ಲ ಹಿಂಗ ಒಂದ್ ಸ್ವಲ್ಪ ಬಿಟ್ಟು ತಿನ್ನತಿಯಲ್ಲ ನನಗೆ ಒಂದ್ ಸ್ವಲ್ಪ ಏನಿದೆ ಚಿಕನ್ ಮಟನ್ ತಂದೂರಿ ಸ್ವಲ್ಪ ಮನುಷ್ಯರ ಜೊತೆ ಕೆರೆ ಚಿಕನ್ ಚಿಲ್ಲಿ ಹಪ್ಪಳ ಇಲ್ಲಿ ನೋಡ್ರಿ ಇನ್ನೊಬ್ರು ಬಂದ್ರು ಬ್ಯಾಟಿಂಗ್ ಒಂದ್ ಸ್ವಲ್ಪ ಇವ್ರಿಗೆ ಕರ್ಕೊಂಡು ತಿನ್ಬೇಕ ಅಂತ ಹೇಳಿ ತೆಗಿರಿ ಹೋಗೈತೆಲ್ಲ ಎಲ್ಲ ಹೋಗೈತಿ ಬಂದ ರೂಮ್ನಾಗ ಹೋಗಿ ಮಸ್ತ್ ಪೈಕಿ ಫ್ರೆಶ್ ಆಗಿ ಈ ಊಟ ಗೀಟ ಎಲ್ಲ ಮಾಡಿದ್ವಿ
ಇದು ಟೆಂಪಲ್ ಹೆಸರು ಬೆಟ್ಟದ ಭೈರೇಶ್ವರ. ಈ ಟೆಂಪಲ್ ಲವ್ ಮಾಕ್ಟೇಲ್ 2 ಫಿಲ್ಮ್ನಾಗ ಲಾಸ್ಟ್ ಒಂದು ಸಾಂಗ್ನಾಗ ಐತಿ. ಸೊ ಅದಕ್ಕೆ ಫೇಮಸ್ ಆಗೈತಿ. ಅದಕ್ಕೆ ನೋಡಕ್ ಬಂದೇವ್ ನಾವು. ಇಲ್ಲಿ ಯಾಕೆ ಬಂದೇವು ಅಂತಂದ್ರೆ ಲವ್ ಮಾಕ್ಟೇಲ್ 2 ಶೂಟಿಂಗ್ ಆಗಿತ್ತಂತೆ ಅಷ್ಟೇ. ಅವ್ರ ಅವಾಗಿಂದ ಪಡ್ತಕೋತಾರ, ನಾವು ಏನ್ ಮಾಡೋದ ನಾವು ಸುಮ್ಮ ಕುಂತ್ಬಿಟ್ಟೇವಿ. ಅವ್ರನ್ನ ನೋಡ್ಕೊಂಡ್ ತೋರಿಸ್ರಿ ಅವ್ರನ್ನ ಸ್ವಲ್ಪ ಫೋಟೋ ತಗೊಳ್ಳೋದು ಅದನ್ನ ಎಲ್ಲಿ ಬಿಡಂಗಿಲ್ಲ ಸುಮ್ಮನೆ ಫೋನ್ನಾಗ ಇಟ್ಕೊಂಡು ಮೆಮರಿ ಜಾಸ್ತಿ ಮಾಡ್ಕೊತ ಕುಂತ್ಬಿಡುದು. ಮತ್ತೆ ಡಿಲೀಟ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಕೊ. ಮತ್ ಮೆಮರಿ ಫುಲ್ ಆತ್ರಿ, ಆ ಫೋಟೋ ಡಿಲೀಟ್ ಮಾಡ್ರಿ, ಈ ಫೋಟೋ ಡಿಲೀಟ್ ಮಾಡ್ರಿ. ಫೋಟೋಗ್ರಾಫರ್ ಆಗಿ ಫೋಟೋ ತೆಗಿಯಂಗಿಲ್ಲ, ನಾವು ಎಂಜಾಯ್ ಮಾಡಕ್ ಬಂದೇವಿಲ್ಲ. ಫೋಟೋ ತೆಗಿಯಕ್ ಬಂದೇವೇನ ಯಾರ್ದಾರೆ? ನಾವು ಫೋಟೋ ತೆಗಿಯಕತ್ತಿಲ್ಲ ಅಂತ ಹೇಳಿ ಪಾಪ ಬೇರೆಯವ್ರ ಕಡೆ ಕೂಡ ಬೆಳೆಸ್ಕೊಳಕತ್ತಾರ. ಹೆಂಗ್ ಅದ ಗುಡಿ, ನಾವು ಎಂಜಾಯ್ ಮಾಡಕ್ ಬಂದೇವಿ. ಅಲ್ಲೆಲ್ಲ ಗುಡಿನೂ ಕ್ಲೋಸ್ ಐತಿ, ಸುಮ್ಮ ಕುಂತೇವ್ ನಾವ್. ಎಷ್ಟೊತ್ತಿಗೆ ಬಂದೇವಿ? 3:30 ಬಂದೇವ್. ನಮ್ದು ಪ್ಲಾನ್ ಏನಿತ್ತು 4 ಗಂಟೆಗೆ ಹೋಗುದಂತ ಹೇಳಿ. ಈಗ ಎಷ್ಟಾತ? ಕರೆಕ್ಟ್ 4 ಗಂಟೆ ಆಗಿ. ಇನ್ನ ಫೋಟೋ ತಕೊಳ್ಳೋದು ಮುಗ್ದಿಲ್ಲ. ಈಗ ನೆಕ್ಸ್ಟ್ ಫಾಲ್ಸ್ ಹೋಗ್ಯಾನಂದ್ರ ಫಾಲ್ಸ್ ಯಾವಾಗ ಹೋಗ್ತಾರ? 7 ಗಂಟೆ ಮೇಲೆ ಹೋಗ್ತಾರ. ಮತ್ ರೆಸಾರ್ಟ್ ಹೋಗೋದ 10 ಗಂಟೆ ಮಟ್ಟ ಆಗ್ತೈತಿ. 10 ಗಂಟೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಡ್ತ. ಇದೇನ್ ಟ್ರಿಪ್ ಎಂಜಾಯ್ನು ಮಾಡಿಲ್ಲ ಗೈಸ್. ಏನೋ ಆನ್ ಇರ್ತಾವಂತ, ಅದಕ್ಕೆ ನಮ್ಮ ಅಣ್ಣ ಹೆದ್ರಾಗತ್ತಾನ. ನಾ ಧೈರ್ಯ ನೀನೆ ಆನಿ ಧೈರ್ಯ ಕೊಡ್ತೇನೆ. ಎತ್ತಿನ ಭುಜ ಇದ್ರದ್ದು ಶೇಪ್ ಎತ್ತಿನ ಭುಜಗತೆ ಐತಿ. ಇದಕ್ಕ ಎತ್ತಿನ ಭುಜ ಅಂತಾರೆ. ಇದು ಫ್ಲೆಕ್ಸಿ ಶೇಪ್ ಐತಿ. ಸಬ್ ಆಕ್ಚುಲಿ ಚಲೋ ಶೇಪ್ ಐತಿ ಇದು. ಹುಡ್ಕೊಂತ ಬಂದೇನೆ ಆಗ್ಲಿಂದ. ಓ ಅದು ಪರ್ಫೆಕ್ಟ್ ಕಾಣತೈತಿ. ಈಗ ಇಂಥ ವ್ಯೂಸನ್ನ ಅವಾಗ ನೋಡ್ಕೋತಿರ್ಬೇಕಂತ ಏನಕ್ಕಿದ್ರಲ್ಲೇ ಇದ್ರಲ್ಲೇ ಐ ಸೈಟ್ ಇಂಪ್ರೂವ್ ಆಗ್ತೈತಿ. ಕ್ಯಾಮ್ರಾನೇ ಕ್ಯಾಪ್ಚರ್ ಆಗೋದಲ್ಲಿ ಇದು ಬಂದು ನೋಡ್ಬೇಕಿದ್ರು. ಬಾಳ ದಿವಸ ಆದ್ಮೇಲೆ ಫೈರ್ ಕಂಪ್ನಿ ಕುಂತೇನೆ ನಾನು. ನನಗಿಷ್ಟು ಮಜಾ ಬರೋದೈತಿ. ಇಲ್ಲ ನಾನು ಬೆಂಕಿ ಹಚ್ಬೇಕಂತ ಮಾಡಿ ಎಲ್ಲರೂ ದಿನ ಮಾಡ್ತೀಯಲ್ಲ ಮತ್ ಮಮ್ಮಿಗೆ ಫೋನ್ ಏನ್ ಬೆಂಕಿ ಹಚ್ಬೇಕಂತ ಮಾಡಿ. ಬೆಂಕಿ ಹಚ್ಚೋದು ನಂದು ಕೆಲ್ಸ. ಪಾಪ ಅಜ್ಜಾರ ಎದ್ದುದ್ರು, ನಮ್ಮ ಮಾತು ಕೇಳಾರ್ದ ಎದ್ದುದ್ರಿ. ತಂಡಿ ಎಂಜಾಯ್ ಮಾಡಿ ಅಂತ ಗುಂಡೆ ಅಲ್ಲೇ ಹೋಗಿದ್ವಿ ಬಿಡಿ. ಇಲ್ಲೇ ಐತಿ ಬಟ್ ಇದ್ರ ಸಂಬಂಧ ಉಂಟಿಲ್ಲ. ನಾ ಕ್ಯಾಮ್ರಾ ಆನ್ ಮಾಡಿದ ಕೂಡಲೇ ಹಾಡದ್ ಬಿಡ್ತಾನಪ್ಪ ಅವ. ಮಾಡ್ಲಾಳ ಅವನ ವೈರಲ್ ಮಾಡ್ತೇನೆ. ಕಾಣತಿಲ್ಲ ನೀ ಈ ಕಡೆ ಬಾ. ಗುಡ್ ಮಾರ್ನಿಂಗ್. ಇಲ್ಲಿ ಕಸ ಹರ್ಕೊಂಡ್ ಹೋಗಕ್ ಬರ್ತೈತಲ್ಲ ಗಾಡಿ ಅದ್ರಾಗ ಕರ್ಕೊಂಡ್ ಹೋಗ್ತಾರ, ಹಂಗ ಕರ್ಕೊಂಡ್ ಹೊಂಟಾರ ಅನ್ಸಕತ್ತೈತಿ. ಬಟ್ ಚಲೋ ಅನ್ಸಕತ್ತೈತಿ. ಮುಂಜಾನೆ ಡೈರೆಕ್ಟ್ ಆಗಿ ಕಾರ್ನಾಗ ಹೋಗಿತ್ತ ಇದು ಮಜಾ ಬರ. ಇಲ್ಲಿ ವಿಸ್ಕಿನೂ ಹೊಂಟೈತಿ ನಮ್ದು. ಕಾಫಿ ಎಸ್ಟೇಟ್ ನೋಡಕ್ ಹೋಗ್ತೇವೆ. ಕಾಫಿ ಎಸ್ಟೇಟ್ ಮಸ್ತ್ ಅನ್ಸತೈತಿ. ಬೆಳಗ್ಗೆ 7 ಗಂಟೆಗೆ ಎದ್ದ ನನ್ ಕಣ್ಣು ತೆಗ್ದಿಲ್ಲ ಜಾಸ್ತಿ. ಈಗ ಕಾಫಿ ಎಸ್ಟೇಟ್ ನೋಡಕ್ ಬಂದೇವಿ. ಇಲ್ಲಿ ಸಕಲೇಶ್ಪುರ್ನಾಗ ಒನ್ ಆಫ್ ದ ಬೆಸ್ಟ್. ಕೈ ಎಲ್ಲಾ ಫ್ರೀಸ್ ಆಗ್ಯಾವ. ಮ್ಯಾಲೆ ನೋಡಿರ್ಬೇಕಲ್ಲ ನೀವು ಆಲ್ರೆಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್. ಏನಿಲ್ಲ ಅಂದ್ರೂ ಒಂದು 7 to 8 ಡಿಗ್ರೀಸ್ ಇರ್ಬೇಕಿಲ್ಲಿ. ಬಾಯಾಗಿಂದ ಫಾಗ್ ಬರಾಕತೈತಿ. ಮತ್ತೇನಾರು ಬರಾತೈತಿ. ನಮ್ದು ದಾರಿ ವಿಸ್ಕಿ ತೋರ್ಸಾತೈತಿ. ವಿಸ್ಕಿ ಮುಂದ್ ಹೋತ. ವಿಸ್ಕಿ ಅಂದ್ರೆ ಏನಂತ ತಿಳಿದಿರ್ಬೇಕಲ್ಲ ನೀವು. ಅದು ತೋರಿಸ್ತೇನೆ ನೋಡ್ರಿ. ನೋಡ್ರಿ ಇಲ್ಲ ಐತಿ ವಿಸ್ಕಿ. ನೋಡ ವಿಸ್ಕಿ.
ಒಂದ್ ಸಣ್ಣ ಫಾಲ್ಸ್ ಐತಿ ಅದು ನಿನಗ ಹಿಂಗ ಸಕಲೇಶ್ಪುರ್ ಲೈಫ್ ಬೇಕನ್ನಿಸ್ತೈತೋ ಬೆಂಗಳೂರು ಲೈಫ್ ಬೇಕನ್ನಿಸ್ತೈತಿ ಎದಕ್ಕ ಬೆಂಗಳೂರು ಎದಕ್ಕ ಇಲ್ಲಿ ನೀವು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿಡಂಗಿಲ್ಲ ಏನ್ ಯೂಸ್ ಇಲ್ಲ ಬಂದು ಬಳ್ಳಿ ಮರನ ತಿನ್ಕೊಂಡು ಹಿಂಗೆ ಫುಲ್ ಮೇಲೆ ಹೋಗಿ ಅಲ್ಲಿ ಮಟ್ಟ ಬೆಳೆದೈತಿ ನೋಡೋದು. ಹಲೋ ಗೈಸ್, ದ ಎಸ್ಟೇಟ್ ಹೆಸರು ಕಾಫಿ ಕ್ಯಾಸಲ್ ವಿಲ್ಲಾ. ಸೊ ಇದು ಸಕಲೇಶ್ಪುರ್ನಾಗ ಐತಿ. ಇಲ್ಲಾದ್ ಒಂದ್ ಟೂರ್ ತೋರಿಸ್ತೀವಿ. ಎಸ್, ಅಂದ್ರೆ ಹಿಂಗ್ ವಿಂಟೇಜ್ ಕೈಂಡ್ ಆಫ್ ವಿಲ್ಲಾ ಮಾಡ್ಯಾರ ಇದನ್ನ. ಅಂಡ್ ಇಲ್ಲಿ ರೂಮ್ಸ್ ಅದಾವ, 3 ಶೇರಿಂಗ್ ರೂಮ್ಸ್ ಅದಾವ. ಸೊ ಇದು ಡೈನಿಂಗ್ ಏರಿಯಾ, ಬ್ರೇಕ್ಫಾಸ್ಟಿಗೆ ಅಂಡ್ ಪ್ಲೇಯಿಂಗ್ ಏರಿಯಾ. ಇಲ್ಲಿ ಕುಂತ್ ನೀವು ಆರಾಮ್ಸೆ ಚಿಲ್ ಮಾಡ್ಬೋದು. ರಾತ್ರಿ ಟೈಮ್ನಾಗ ಭಾಳ ಕೋಲ್ಡ್ ಆಕೈತಿಲ್ಲ ಅರೌಂಡ್, ಯಾಕಂದ್ರೆ ಸಕಲೇಶ್ಪುರ್ ಭಾಳ ಲೋ ಟೆಂಪರೇಚರ್ ಏರಿಯಾ. ಸೊ ಇಲ್ಲಿ ನೈಟ್ ಟೈಮ್ನಾಗ ನೀವು ಆಲ್ರೆಡಿ ಫುಟೇಜ್ ನೋಡಿರ್ಬೇಕು. ನೈಟ್ ಟೈಮ್ನಾಗ ಇಲ್ಲಿ ಬಂದಾಗ ಮಸ್ತ್ ಮಜಾ ಬರ್ತೈತಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ದಟ್ ಐ ಹ್ಯಾಡ್ ಇನ್ ದ ಹೋಲ್ ಎಸ್ಟೇಟ್. ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಐತಿ, ನಡ್ರಿ ಹೋಗು. ಸೊ ದಿಸ್ ಈಸ್ ದ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಅಲ್ಲೊಂದು ಡೈನಿಂಗ್ ಏರಿಯಾ ಐತಿ. ಹಲೋ ಗೈಸ್, ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಎಸ್ಟೇಟ್ ಟೂರ್. ನಿಮಗೂ ಇಲ್ಲಿ ಬರ್ಬೇಕು ಅನಿಸ್ತಂತಂದ್ರೆ ಇಲ್ಲಿ ಕಮೆಂಟ್ ಸೆಕ್ಷನ್ನಾಗ ನೀವು ಮೆನ್ಷನ್ ಮಾಡ್ಬೋದು, ನಾವೆಲ್ಲ ನಿಮಗೆ ಡೀಟೇಲ್ಸ್ ಕಳಿಸ್ತೀವಿ. ಇನ್ನೊಂದೇನಂದ್ರೆ ನಮ್ಮ ರೆಫರೆನ್ಸ್ಲಿ ನೀವು ಇಲ್ಲಿ ಬಂದ್ರಿ ಅಂದ್ರೆ ನಿಮಗೆ ಡಿಸ್ಕೌಂಟ್ ಕೊಡಿಸ್ತೀವಿ ನಾವು. ಯೂಸ್ ಆರ್ ರೆಫರೆನ್ಸ್. DM ಮಾಡ್ರಿ, ಕೇಳ್ರಿ, ಹೇಳ್ತೇವಿ. ಬರ್ರಿ, ಎಂಜಾಯ್ ಮಾಡ್ರಿ. ಬೆಂಗಳೂರದ ಚಿಂತಿ ಜೀವನದಿಂದ ಹೊರಗೆ ಬರ್ರಿ. ಚಳಿನೂ ಹಂಗೈತಿ, ಬಿಸಿಲು ಹಂಗೈತಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆನ್ ದ್ಯಾಟ್ ನೋಟ್, signing off.